ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀರಾಮಾವತಾರ ಸ್ತೋತ್ರ ಸುಳಾದಿ. ರಾಜ ರಾಜ ರಮಣಿ ರಾಜ ಶೇಖರ ವಿನುತ ರಾಜ ತೇಜೋ ನಿಧಿ ರಾಜ ದೇಶ ರಾಜ ಹಂಸ ನಯನ ರಾಜ ಶೇಖರ ವಿರಾಜಿತ ಕೀರ್ತಿ ಗಜ ರಾಜ ವರದ ರಾಜ ವದನ ರಿಪು ರಾಜ ಮಸ್ತಕ ಶೂಲ ರಾಜ ರಾಜೋತ್ತಮ ರಾಜ ವಿನುತ ರಾಜೀವದೊಳಗಿದ್ದ ರಾಜೀವನ ಪಾಲಿಸಿದ ರಾಜ ಮಾರ್ತಾಂಡ ದ್ವಿಜ ರಾಜ ಗಮನ ರಾಜ ರಾಜರು ನಿನ್ನ ರಾಜಿಸುವ ಚರಣ ರಾಜೀವದಲ್ಲಿ ವಾಲಗ ಮಾಳ್ಪರು ರಾಜ ರಾಜಾಗ್ರ ಗಣ್ಯ ರಾಜಾಭಿಷೇಕಕ್ಕೆ ರಾಜ ನೀನಲ್ಲದೆ ರಾಜರುಂಟೆ ರಾಜ ಗಂಭೀರ ಅಪರಾಜಿತ ನಾಮ ನಮ್ಮ ವಿಜಯ ವಿಠ್ಠಲ ರಂಗರಾಜ ರಾಜ ಸಮುದ್ರ ರಾಜಶಯನನೇ ದಶಶೀರನೆಂಬುವನು ಅಸಮಾವೀರನಾಗಿ ಬಿಸಿನಿಧಿ ಮಧ್ಯದಲ್ಲಿ ತ್ರಿದಶರಾಶರೆ ಇಡಲು ದಶ ದಿಕ್ಕಿನ ಒಳಗೆ ಪೆಸರಾಗಿ ಪಸರಿಸುತ್ತಾ ಪಶುಪನ ವರದಿಂದ ಕುಸಿಯಾದಲಿರುತ್ತೀರೆ ಅಸುರನ ಉಪಹತಿಗೆ ವಸುಧಿ ಭಾರವಾಗೆ ಬಿಸಜಾಭವ ಸುಮಾನಸರೆಲ್ಲರೂ ಪೋಗಿ ಬಿಸಜಾದಳ ನಯನ ವಸುಧಿ ಸಂರಕ್ಷಕನೇ ಅಸುರರ ಶಿಕ್ಷಕನೇ ಆ ಸಮಯ ಬಂದಿದೆ ದೆಶಗೆಟ್ಟವರ ಪಾಲಿಸಬೇಕೆಂದೆನುತಾ ಶಿಶುಗಳೊದರಿದಂತೆ ಎಸದು ಮೊರೆಯಿಡಲು ವೃಷಭನಾಮ ದೇವ ವಿಜಯ ವಿಠ್ಠಲರೇಯನ ಬಿಸಿಜ ಚರಣದಲ್ಲಿ ಹಸನಾಗಿ ಭಿನ್ನೈಸೆ ಮೂರು ಗುಣರಹಿತ ಮೂರುತಿಗೀತನ ಕಾರುಣ್ಯವನು ಇನ್ನಾರು ಬಲ್ಲವರಿಲ್ಲ ವಾರಿಜಾಧ್ಯರ ಸಾರೆಗರದು ಶರೀರವ ತಡವರಸಿ ತಾರತಮ್ಯದಿಂದ ಭಾರ ಎನ್ನದು ಎಂದು ಭರವಸವಾಯಿತು ಕ್ರೂರನಿಂದಲೇ ಬಂದ ಭಾರ ಇಳಿಸುವೆನೆಂದು ಧಾರುಣಿಯೊಳಗಿತ್ತ ಈರೈದು ರಥದವನು ನಾರಾಯಣನು ಕುಮಾರನಾಗಲೆಂದು ಆರಾಧನೆಯ ಮಾಡಿ ಶ್ರೀರಾಮನೆಂದೆಂಬ ಅವತಾರವನ್ನು ಧರಿಸಿದ ರಾಮರಮಣನು ಚಾರು ಗುಣ ನಿಲಯ ವಿಜಯ ವಿಠ್ಠಲರೇಯ ಸಾರಿದವರ ಮನೋಹಾರವ ತೋರುತ್ತಾ ಮುನಿಪ ಕೌಶಿಕನ ಮಾಗವ ಕಾಯ್ದು ತಾಟಕಿದನು ಜಿಯ ಮುರಿದು ನಿಜಾನು ಜನ ಕೂಡ ಜನಕನ ಪುರಕ್ಕೆ ಗಮನವಾಗಿ ಹೋಗುತ್ತಾ ಮುನಿಯಾಂಗನೀಯ ಶಾಪವನ್ನೇ ತೊಡೆದು ಅನಲಾಕ್ಷನ ಧನುಸು ಮುರಿದು ನಿಕ್ಕಡಿ ಮಾಡಿ ಜನಕಾರಾಯನ ನಂದಿನಿಯ ನೆರೆದು ಅನುವಾರದೊಳಗೆ ಭೃಗು ತನುಜನ್ನ ಪೊಕ್ಕಳಲಿ ಧನುಜ ಸೇರಿರಲು ಬಾಣದಲ್ಲಿ ಸದದು ತನಗೆ ತಾನೇ ಲೀಲೆ ತೋರಿದ ಮಹದೈವ ಆತನೆ ಕಾಣೋ ಗೋಹಿತ ವಿಜಯ ವಿಠ್ಠಲ ರಾಮ ಪಿತನ ಮಾತನು ಮನ್ನಿಸಿ ಸತಿ ಸಹಿತ ಭಾಗೀರಥಿಯ ದಾಟುತ್ತಲೇ ಭಕೂತಗೊಲಿದು ಅತಿಶಯವಾದ ಪರ್ವತ ಚಿತ್ರಕೂಟದಲ್ಲಿ ಯತಿಗಳಿಂದಲೇ ಪೂಜಿತನಾಗುತ್ತಾ ಮತಿಹೀನನಾಗಿ ಬಾಳುತ್ತಲಿದ್ದ ಕಾಕನ್ನ ಗತಾಲೋಚನನ ಮಾಡಿ ಕ್ಷಿತಿಗಟ್ಟಿದೆ ಹಿತವಾಗಿ ಬಂದ ಭರತ ಹಾವಿಗೆ ಕೊಟ್ಟು ವ್ರತವಾಧರಿಸಿದ ಉನ್ನತ ಮಹಿಮಾ ಪಥಚಾರನಾಗಿ ಶೋಭಿಸುತ್ತ ದಂಡ ಕಾರುಣ್ಯ ಯತಿ ಪುಂಗವಾಶ್ ಕುಂಭಸುತನ ಕಂಡು ಪ್ರತಿರಥ ನಾಮ ವಿಜಯ ವಿಠ್ಠಲ ರಘುಪತಿ ನೀನೇ ಉತ್ಪತ್ತಿ ಸ್ಥಿತಿ ಲಯ ಕರ್ತನೇ
ಮೋಸದ ಅಸುರಿಯ ಮೂಗು ಕೊಯ್ದು ಖರ ದೋಷಣಾಧ್ಯರನ್ನು ಕೊಂದು ಗೌತಮೆಯಲ್ಲಿ ವಾಸವಾಗಿದ್ದ ಮಾರೀಚ ಮಾಯ ಮೃಗ ವೇಷವಾಗಿ ಬರೆ ಕೊಂದು ಮಾರ್ಗದಲ್ಲಿ ಘಾಸಿಯಾಗಿದ್ದ ವಿಹಂಗನ ಮನ್ನಿಸಿ ದ್ವೇಷಿಕ ಬಂಧನ ಕಡಿದು ಶಬರಿಯ ಮೀಸಲ ಭಕುತಿಗೆ ಹಣ್ಣು ಸವೆದು ಸಂತೋಷದಿಂದಲೇ ತುಂಗಾ ತೀರದಲ್ಲಿ ಪವನಾಸೂನು ಎರಗಲು ಎತ್ತಿ ಮಾತಾಡಿ ದಿನೇಶ ತನುಜಗೆ ಅಭಯವನ್ನು ಇತ್ತು ಬೀಸಿ ಒಗದೆ ಕಾಲಲಿದೊಂದು ಮಾರನ್ನ ನೀವರಿದೆ ಏಳು ತಾಳುವ ಒಮ್ಮೆಲೆ ಸಾಸಿರ ನಾಮನೆ ವಿಜಯ ವಿಠಲ ನರವೇಷವ ಧರಿಸಿದ ವೈಕುಂಠವಾಸ ಭೀತಿ ಶೂನ್ಯನಾದ ಪುರುಹೂತ ಮಗನ ಕೊಂದು ರವಿ ಜಾತಗೆ ಪಟ್ಟವ ಗಟ್ಟಿ ಪ್ರೀತಿ ದೂತ ವಾಯುಜನ್ನ ಸೀತೆ ಬಳಿಗೆ ಕಳುಹೆ ಪೋಗಿ ಮಾತು ತಂದು ಪೇಳಿದಾತಗೆ ವರವ ನಿತ್ತು ಕೋತಿ ಕರಡಿ ಸಹಿತಾಗಿ ಸೇತುವೆ ಬಿಗಿಸಿದ ಬಂದ ನೀತ ವಿಭೀಷಣನ ಕೂಡ ಕಾತುರದಿಂದಲಿ ದಾಟಿ ಧೂತ ರಾವಣಾದಿಗಳ ಯಾತನಿಗೆ ಬೀಳ್ಕೊಡಿಸಿ ಪ್ರೀತಿಯಾಸ್ಪದನಾದತಿದಾತ ವಿಭೀಷಣಗೆ ಪ್ರದ್ಯೋತ ಶಶಿ ಉಳ್ಳ ತನಕ ಭೂತಳದೊಳಗೆ ಲಂಕೆಯ ತಪ್ಪದಂತೆ ಆಳೆಂದಾತಗೆ ಪಟ್ಟವ ಗಟ್ಟಿ ಸೀತೆ ಸಹಿತ ಬಂದು ಸಾಕೇತಪುರದಲ್ಲಿ ನಿಂತು ದಾತಾದಿಗಳ ಮನಕ್ಕೆ ಪ್ರೀತಿ ಬಡಿಸಿ ಶರೆಯ ಬಿಡಿಸಿ ಸೀತೆಯರಸ ವಿಜಯ ವಿಠಲ ಭೂತನಾಥನಿಂದ ಬಂದ ಮಾತು ಮನ್ನಿಸಿದ ಮಹಾತ್ಮ ಸಾರ್ವಭೌಮನೇ ರಾಮ ದುರುಳ ದೈತ್ಯ ವಿರಾಮ ಸರ್ವಯೋಗಿ ವಿನಿಶ್ರುತ ವಿಜಯ ವಿಠಲ ಸಾರ್ವಭೌಮನೇ ರಾಮ ದುರುಳ ದೈತ್ಯ ವಿರಾಮ ಸರ್ವಯೋಗಿ ವಿನಿಶ್ರುತ ವಿಜಯ ವಿಠಲ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಆದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿಗೂ ನಾವೆಲ್ಲರೂ ಹೇಳೋದು ರಾಮರಾಜ್ಯ ಆಗಬೇಕು ಅಂತ ಹೇಳೋದು. ಅಂದರೆ ರಾಮ ಎಂತಹ ರಾಜ ಅಂಬೋದು ಅಲ್ಲಿ ಗೊತ್ತಾಗತ್ತೆ. ಅದಕ್ಕೆ ವಿಜಯದಾಸರು ಇಲ್ಲಿ ಪ್ರಾರಂಭದಲ್ಲೇ ರಾಜ ಅಂತಲೇ ಪ್ರಾರಂಭ ಮಾಡಿದ್ದಾನೆ. ರಾಜಾದಿರಾಜ ಸ್ವಾಮಿ ನಮ್ಮಪ್ಪ ಎಂಥ ರಾಜ ಇರಬೇಕು ನಮಗೆ ಅಂಥೇಳಿ. ರಾಜ ರಮಣಿ, ರಾಜರಿಗೆ ಪ್ರಿಯನಾದಾತ, ರಾಜಶೇಖರ ವಿನುತ, ರಾಜರ ಶ್ರೇಷ್ಠನಾದನವನ್ನು ಸ್ತುತಿಸಿದರು. ಅಂದರೆ ಆತನ್ನು ಸ್ತುತಿಸ್ತಾ ಇದ್ದಾರೆ, ಶ್ರೇಷ್ಠತನವಾದ ಈ ರಾಜನನ್ನು. ರಾಜ ತೇಜೋನಿಧಿ, ರಾಜಾದಿರಾಜ, ರಾಜಶಕ್ತಿ, ರಾಜಸ್ಸು, ಸಂಪತ್ತು, ತೇಜೋನಿಧಿ, ಸಂಪತ್ತು ಇದ್ದವನು, ರಾಜಾದಿರಾಜ, ಎಲ್ಲ ರಾಜರ ಒಡೆಯನಾಗಿ ಇದ್ದಾನೆ. ರಾಜಹಂಸನಯನ, ರಾಜಹಂಸನಂತೆ ಸುಂದರ ಕಣ್ಣುಗಳಿಗಿದ್ದವನು. ರಾಜಶೇಖರ, ವಿರಾಜಿತ ಕೀರ್ತಿ, ಶ್ರೇಷ್ಠ ಶ್ರೇಷ್ಠರೊಳಗೆ ಪ್ರಕಾಶಿಸುವ ಕೀರ್ತಿ ಇದ್ದವನು. ಗಜರಾಜ ವರದನ, ಗಜೇಂದ್ರನಿಗೆ ವರ ನೀಡಿದವನು. ರಾಜವದನ, ರಾಜರ ಮುಖ, ದಿವ್ಯ ಮುಖ ಇದ್ದವನು. ರಿಪುರಾಜ, ಮಸ್ತಕ ಶೂಲ, ಶತ್ರುರಾಜನ ತಲೆಗೆ ಶೂಲವಾದವನು. ರಾಜೋತ್ತಮ, ಎಲ್ಲ ರಾಜರಲ್ಲಿ ಶ್ರೇಷ್ಠವಾದವನು. ರಾಜವಿನುತ, ರಾಜರಿಂದ ಪೂಜಿಸಲ್ಪಟ್ಟವನು. ರಾಜೀವದೊಳಗಿದ್ದು ಕಮಲದೊಳಗೆ ಇದ್ದವನು. ರಾಜೀವನ ಪಾಲಿಸಿದ, ಲೋಕಪಿತನಾದ, ಪ್ರಾಣಿಗಳಿಗೆಲ್ಲರಿಗೆ, ಜೀವಗಳಿಗೆಲ್ಲರಿಗೆ ಪಿತನಾದ. ರಾಜ ಮಾರ್ಥಾಂಡ, ದ್ವಿಜ ರಾಜಗಮನ, ರಾಜವಂಶದ, ಸೂರ್ಯವಂಶದ ಮಾರ್ಥಾಂಡ ಅಂದರೆ ಸೂರ್ಯವಂಶದ ರಾಜ. ದ್ವಿಜರಾಜಗಮನ, ಬ್ರಾಹ್ಮಣರ ರಾಜ ಅಂತನೂ ಬರುತ್ತೆ, ಬ್ರಾಹ್ಮಣರ ರಾಜ. ಹಾಗೆ ವಸಿಷ್ಠ ವಿಶ್ವಾಮಿತ್ರ ಬ್ರಾಹ್ಮಣರ ಹತ್ರ ಹೋದಾತ, ಬಳಿಗೆ ಬಂದವನು ಅಂತ ಕೂಡ ಬರುತ್ತೆ. ರಾಜರು ನೀನಲ್ಲದೆ, ನೀನೇ ರಾಜರ ರಾಜ, ಬೇರೆ ಯಾರಿದ್ದಾರಪ್ಪ? ರಾಜಿಸುವ ಚರಣ, ರಾಜರು ಪೂಜಿಸುವ ಪಾದಗಳು ನಿನ್ನವು. ರಾಜೀವದಲ್ಲಿ ವಾಲಗ ಮಾಳ್ಪರು, ಕಮಲದ ಮೇಲೆ ಬರುವ ಜಲಬಿಂದುಗಳು ಹಾಗೆ ಶರಣಾಗತಿ ಆಗ್ತಾರೆ ನಿನಗೆ ಕೂಡ.
ರಾಜೀವದಲ್ಲಿ ಕಮಲದ ಮೇಲೆ ಯಾವ ಥರ ನೀರಿನ ಬಿಂದುಗಳಿರ್ತಾವೋ ನಿನ್ನ ಪಾದಾರ ಬಿಂದಗಳಲ್ಲಿ ನಾವೆಲ್ಲರೂ ಹಾಗೆ ಬಂದು ಇರ್ತೀವಪ್ಪ. ರಾಜಾಗ್ರಗಣ್ಯ ನಾಯಕ, ರಾಜರೆಲ್ಲರಿಗೆ ಅಗ್ರಗಣ್ಯ ನೀನು. ರಾಜಾಭಿಷೇಕಕ್ಕೆ ಪಟ್ಟಾಭಿಷೇಕಕ್ಕೆ ಯೋಗ್ಯವಾದವನು, ಗಂಭೀರವಾದ ಘನಿ ನೀನು. ಅಪರಾಜಿತ ನಾಮ, ಯಾರು ಸೋಲಿಸಲಕ್ಕೆ ಆಗಲಿಲ್ಲಿದ್ದವನು ನೀನು. ವಿಜಯ ವಿಠಲ ರಂಗರಾಜ ಅಂತಂತಿದ್ದಾರೆ. ಸಮುದ್ರ ರಾಜ ಶಯನೆ, ಕ್ಷೀರಸಾಗರದಲ್ಲಿ ಮಲಗಿದ್ದವನೇ, ಕ್ಷೀರಸಾಗರದಲ್ಲಿ ಇದ್ದವನೇ ಅಂತ. ಎಲ್ಲ ರಾಜರಲ್ಲಿ ರಾಜನಾದ ರಾಮ, ಯಾರು ಬೇಕಾದರೂ ಗೆಲ್ಲುವ ತೇಜಸ್ಸಿನ ನಿಧಿ ನಿನ್ನತ್ರ ಇದೆ. ಕಮಲದಂಥ ಕಣ್ಣುಗಳುಳ್ಳ ಕರುಣಾಮಯ, ಶತ್ರುಗಳಿಗೆ ಶಿರಕ್ಕೆ ಶೂಲವಾದವನು, ಅಜೇಯವಾದವನು ನೀನು. ಎಲ್ಲ ಲೋಕಗಳಿಗೆ ಅಧಿಪತಿ ವಿಜಯ ವಿಠಲ ರಂಗ, ಸಮುದ್ರ ರಾಜನ ಹಾಸಿಗೆಯಲ್ಲಿ ವಿಶ್ರಾಂತ ಮಾಡುವವನು ನೀನು. ನಿನ್ನ ಚರಣಗಳನ್ನು ರಾಜರು ಪೂಜಿಸುತ್ತಾರೆ. ನಿನ್ನಂಥ ರಾಜ ಬೇರೆ ಯಾರೂ ಇಲ್ಲ. ಆದ ಕಾರಣ ನಾವು ಇವತ್ತಿಗೂ ನಮಗೆ ರಾಮರಾಜ್ಯ ಬರಬೇಕು ಅಂತ ಕೇಳ್ಕೊತೀವಿ. ವಿಜಯದಾಸರು ಇಲ್ಲಿ ಆ ರಾಜ ರಮಣಿ ಅಂತ ಹೇಳ್ತಾ ರಾಮರಾಜ್ಯ ಎದಕ್ಕೆ ಬರಬೇಕು ಎಂಬುದನ್ನು ನಮಗೆಲ್ಲರಿಗೂ ಹೇಳಿದ್ದಾರೆ. ಆಮೇಲೆ ಮಟ್ಟ ತಾಳದೊಳಗೆ ದಶಶಿರನೆಂಬುವನು ಅಸಮ ವೀರನಾಗಿ, 10 ಶಿರಸ್ಸು ಇದ್ದವನು ಅಂದರೆ ರಾವಣಾಸುರ ಅಸಮ ವೀರನಾಗಿ, ಸಮ ಇಲ್ಲಾರ್ದ ವೀರನಾಗಿ ಈ ಭೂಮಿಯ ಮಧ್ಯದಲ್ಲಿ ತ್ರಿದಶರ ಸೆರೆ ಇಡಲು 3 ಲೋಕದವರನ್ನ, ದೇವತೆಗಳನ್ನು, ದಾನವರನ್ನ ಎಲ್ಲರನ್ನ ಸೆರೆ ಹಿಡಿತಾ ಇದ್ದಂತೆ. ದಶ ದಿಕ್ಕಿನ ಒಳಗೆ ಪೆಸರಾಗಿ ಪಸರಿಸುತ್ತಾ, ಎಲ್ಲ 10 ದಿಕ್ಕಿನೊಳಗೆ ಹೆಸರು ಆತಂದೇನು ಅಂತಂದರೆ ಎಲ್ಲ ಇವ್ರನ್ನೆಲ್ಲ ಹಿಡಿತಾ ಇದ್ದಾನೆ, ಬಂಧನೆ ಮಾಡ್ತಾ ಇದ್ದಾನೆ ಅಂತ ಹೆಸರಿಟ್ಟುಕೊಂಡು ಪೆಸರಾಗಿ ಪಸರಿಸುತ್ತಾ ಪಶುಪನ ವರದಿಂದ ಕುಸಿಯದಲ್ಲಿರುತ್ತಿದೆ. ಈ ಈಶ್ವರನ ವರಲಿಂದ ಅವನಿಗೆ ಯಾವ ತೊಂದರೆ ಆಗ್ತಿರಲಿಲ್ಲ. ಕೆಳಗೆ ಅಂದರೆ ಅವನ್ನ ಸೋಲ್ಸೋರು ಯಾರು ಇಲ್ಲಾರ್ದಾಗಾದ್ರು. ಅಸುರರ ಉಪಹತಿಗೆ ವಸುದಿ ಭಾರವಾಗೆ, ಇಷ್ಟು ಕೆಟ್ಟ ಕೆಲಸ ಮಾಡ್ತಾ ಇರೋ ಈ ರಾವಣಾಸುರನ ಉಪಹತಿಗೆ, ಈ ಚೇಷ್ಟೆಗಳಿಗೆ ಭೂಮಿ ಭಾರ ಆಯ್ತಂತೆ. ಬಿಸಜಾಭವ ಸುಮನಸರೆಲ್ಲರೂ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಹೋಗಿ ಬಿಸಜದಳ ನಯನ, ಕಮಲದಂತೆ ನಯನಗಳು ಇದ್ದ ವಸುದಿಯ ಸಂರಕ್ಷಕನೇ, ಈ ಭೂಮಿಯ ಸಂರಕ್ಷಣೆ ಮಾಡುವವನೇ ನಮ್ಮಪ್ಪ, ಅಸುರರ ಶಿಕ್ಷಕನೇ, ದೈತ್ಯರನ್ನು ಶಿಕ್ಷಣ ಮಾಡುವವನೇ, ಆ ಸಮಯ ಬಂದಿದೆ ಅಪ್ಪ. ದೆಶಗೆಟ್ಟವರ ಪಾಲಿಸಬೇಕು. ಈ ನಮ್ಮೆಲ್ಲರಿಗೆ ಬಹಳ ಏನೂ ತೋಚ್ತಾ ಇಲ್ಲ, ಕಷ್ಟ ಬಂದಿದೆ, ನೀನೇ ಪಾಲಿಸಬೇಕಪ್ಪ ಅಂಥೇಳಿ ಶಿಶುಗಳು ಒದರಿದಂತೆ, ಸಣ್ಣ ಮಕ್ಕಳು ಒದರಿದಂಗೆ ಎಸೆದು ಮೊರೆ ಇಡಲು ಹೋಗಿ ಮೊರೆ ಇಟ್ರಂತೆ. ದೇವರ ಮುಂದೆ, ನಾರಾಯಣನ ಮುಂದೆ ಮೊರೆ ಇಟ್ರಂತೆ. ಆ ಸಮಯ ಬಂದದಪ್ಪ, ಇನ್ನು ಸಾಕಾಗಿದೆ, ಈತನ ಉಪಹತಿ ನಮಗೆ, ನೀನೇ ನಮ್ಮನ್ನು ಕಾಯಬೇಕು ಅಂತೇಳಿ ಸಣ್ಣ ಮಕ್ಕಳು ರೋದನೆ ಮಾಡಿದಂಗೆ ಹೋಗಿ ಬೇಡ್ಕೊಂಡ್ರಂತೆ. ವೃಷಭ ನಾಮಕ ದೇವ ವಿಜಯ ವಿಠಲರೇಯನ ಬಿಸಜ ಚರಣದಲ್ಲಿ ಹಸನಾಗಿ ಭಿನ್ನಯಿಸೆ, ಹೋಗಿ ದೇವರ ಪಾದಾರವಿಂದಗಳಲ್ಲಿ ಬೇಡ್ಕೊಂಡ್ರು ಅಂತ ಹೇಳ್ತಾರೆ. 3 ಗುಣರಹಿತ ಮೂರುತಿ ಈತನ ಕಾರುಣ್ಯ. 3 ಗುಣಗಳ, ಸತ್ವ ರಜಸ್ಸು ತಮಸ್ಸ ಗುಣಗಳು ಇವ್ಯಾವೂ ಇಲ್ಲ ಅವನಿಗೆ. ಅಂಥವನು ಈತನ ಕಾರುಣ್ಯವನ್ನು ಯಾರೂ ಬಲ್ಲವರಿಲ್ಲ. ಎಷ್ಟು ಕರುಣಾನಿಧಿ ನಮ್ಮಪ್ಪ. ಜಗನ್ನಾಥದಾಸರು ಅದಕ್ಕೆ ಕರುಣಾ ಸಂಧಿ ಅಂತಲೇ ಬರೆದಿದ್ದಾರೆ. ಎಷ್ಟು ಕರುಣಾಳು ನಮ್ಮಪ್ಪ ಅಂತ ಹೇಳಕ್ಕೆ. ಆತನ ಕಾರುಣ್ಯ ಇನ್ಯಾರು ಬಲ್ಲವರು. ಬ್ರಹ್ಮಾದಿ ದೇವತೆಗಳು ಸಾರೆಗರೆದು ಶರೀರವ ತಡವರಿಸಿ ತಾರತಮ್ಯದಿಂದ, ಬ್ರಹ್ಮಾದಿ ದೇವತೆಗಳಲ್ಲಿಂದ ಹಿಡ್ಕೊಂಡು ತಾರತಮ್ಯದಲ್ಲಿಂದ ಎಲ್ಲರಿಗೂ ಆತನ ಕಾರುಣ್ಯದ ಬಗ್ಗೆ ಗೊತ್ತು. ಭಾರ ಎನ್ನದು, ನಾನೆಲ್ಲರೂ ನಿಮ್ಮನ್ನು ನೋಡ್ತೀನಿ, ನನ್ನ ಭಾರಪ್ಪ ಅಂಥೇಳಿ ಭರವಸೆ ಕೊಟ್ಟಂತೆ ಸ್ವಾಮಿ. ನಾನು ನೋಡ್ಕೋತೀನಿ ಅಂಥೇಳಿ ಭರವಸೆ ಕೊಟ್ಟ. ಕ್ರೂರನಿಂದಲಿ ಬಂದ ಭಾರ ಇಳುವೆನೆಂದು, ಈ ಕ್ರೂರನಿಂದ ಬಂದ ಈ ಭಾರ, ಭೂಮಿಯ ಭಾರವನ್ನು ನಾನು ಇಳಿಸ್ತೀನಿ. ಧಾರುಣಿಯೊಳಗಿದ್ದ ಈರೈದು ರಥದವನು, 2 2 5 ಅಂದರೆ 10 ದಶರಥನ ಮನೆಯಲ್ಲಿ ನಾರಾಯಣನು ಕುಮಾರನಾಗಲೆಂದು, ನಾರಾಯಣನು ದಶರಥನ ಮಗನಾಗಿ ಬರ್ತಾನೆ ಅಂಥೇಳಿ ಆರಾಧನೆಯ ಮಾಡೇ ಶ್ರೀರಾಮನೆಂದೆಂಬವನ ಅವತಾರವನ್ನು ಆತ ಬೇಡ್ಕೊಂಡಾಗೆ, ದೇವರನ್ನು ಬೇಡ್ಕೊಂಡಾಗೆ ಶ್ರೀರಾಮನೆಂಬ ಅವತಾರವನ್ನು ರಮಾರಮಣನು ಚಾರು ಗುಣ ನಿಲಯ ವಿಜಯ ವಿಠಲರೇಯ ಸಾರಿದವರ ಮನೋಹಾರವ
ತೋರುತ್ತಾ ಇಲ್ಲಿ ಎಲ್ಲರ ಏನು ಅಭಿಪ್ರಾಯ ಇದೆ ಈ ರಾವಣಾಸುರನ್ನ ಕೊಲ್ಲಬೇಕು ಅಂಥೇಳಿ, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ದಶರಥನ ಮನೆಯಲ್ಲಿ ಮಗನಾಗಿ ಶ್ರೀರಾಮನಾಗಿ ಅವತರಿಸಿದ್ದ ನಮ್ಮ ನಾರಾಯಣ ಅಲ್ಲಿ. ಆಮೇಲೆ ಮುನಿಪ ಕೌಶಿಕನ ಸಣ್ಣವನಿದ್ದಾಗಲಿಂದ ಹಾಗೆ ರಾಮ ಎಷ್ಟೆಷ್ಟೋ ಲೀಲೆಗಳನ್ನು ತೋರಿ ಆಮೇಲೆ ವಿಶ್ವಾಮಿತ್ರ ಮುನಿಯ ಯಾಗಕ್ಕೆ ತಾಟಕಿ ತನ್ನ ಮಕ್ಕಳ ಮಾರಿಕಾ ತಾಟಕನ ಜೊತೆಗೆ ಬಂದು ಯಾಗಗಳನ್ನು ಕಷ್ಟ ಕೊಡ್ತಾ ಇದ್ಲಂತೆ. ಅವಾಗೆ ಇಲ್ಲಿ ಬಂದು ಕೇಳಿಕೊಂಡಾಗೆ ರಾಮದೇವರು ಬಂದು ಮುನಿಪ ಕೌಶಿಕನ ಯಾಗವ ಕಾಯ್ದ, ಆತನ ಯಾಗನ ಕಾಯ್ತಾನೆ. ತಾಟಕಿ ಮತ್ತು ಮಾರೀಕ ತಾಟಕ ಇವರನ್ನೆಲ್ಲ ಧನುಜಯ ಅಂದರೆ ತಾಟಕಿಯನ ಮಕ್ಕಳನ್ನು ಮುರಿದು ಅವರನ್ನೆಲ್ಲ ಸದಬಡಿದು ನಿಜಾನುಜನ ಕೂಡ ತನ್ನ ತಮ್ಮಂದರ ಜೊತೆಗೆ ಜನಕನಗರಕ್ಕೆ ಹೋಗಿ ಗಮನವಾಗಿ ಹೋಗುತ್ತಾ ಅಲ್ಲಿಗೆ ಹೋಗಿ ಮಿಥಿಲಾಪಟ್ಟಣಕ್ಕೆ ಹೋಗಿ ಮುನಿಯಾಂಗನಿಯ ಶಾಪವನ್ನೇ ತೊಡೆದು ಗೌತಮ ಋಷಿಗಳ ಪತ್ನಿಯಾದ ಅಹಲ್ಯೆಯ ಶಾಪವನ್ನು ತೊಡೆದು ಅನಲಾಕ್ಷನ ಧನುಸ್ಸನ್ನು ಮುರಿದು ನಿಕ್ಕಡಿ ಮಾಡಿ, ಅನಲಾಕ್ಷನು ಅಂತಂದರೆ ಈಶ್ವರನ ಧನುಸ್ಸು ಶಿವಧನಸ್ಸನ್ನು ಮುರಿದು ಜನಕರಾಯನ ನಂದಿನಿಯ ನೆರೆದು ಜನಕರಾಯನ ಮಗಳಾದ ಸೀತಾದೇವಿಯಿಂದ ಮದುವೆ ಮಾಡಿಕೊಂಡು ಅನುವರದೊಳಗೆ ಅದು ಬರೋ ಕಾಲಕ್ಕೆ ಮತ್ತೆ ಭೃಗುತನುಜನ್ನ ಪೊಕ್ಕಳಲ್ಲಿ ಧನುಜ ಸೇರಿರಲು ಬಾಣದಲ್ಲಿ ಸದದು ಇದನ್ನು ಪರಶುರಾಮನ ಜೊತೆಗೆ ವಾದದೊಳಗೆ ಈ ಶಿವಧನಸ್ಸನ್ನು ಮುರಿದಿದ್ದು ಈ ಶಿವಧನಸ್ಸಲ್ಲಿಂದ ಬಾಣ ಏರಿಸ್ಲಿಕ್ಕೆ ಬರುತ್ತೇನಾ ಅಂತ ಕೇಳಿದಾಗೆ ಆ ಒಳಗೆ ಇದ್ದ ಅಸುರ ಅಂಥೇಳಿ ಅಲ್ಲಿ ಜನಕ್ಕೆ ನೋಟಕ್ಕೆ ಪರಶುರಾಮ ಒಳಗಿದ್ದ ಅಸುರ ಧನುಜ ಸೇರಿರಲು ಅದನ್ನು ಅಂದರೆ ತನ್ನ ಲೀಲೆ ತನಗೇ ತೋರಿಸ್ಕೊಂಡಿದ್ದಾನೆ. ತನ್ನ ಲೀಲೆ ತನಗೆ, ಇಲ್ಲಿ ಪರಶುರಾಮ ಬೇರೆ ಅಲ್ಲ, ರಾಮದೇವರು ಬೇರೆ ಅಲ್ಲ, ತನ್ನ ಲೀಲೆ ತನಗೇ ತೋರಿಸ್ಕೊಂಡ ಸದದು ತನಗೆ ತಾನೇ ಲೀಲೆ ತೋರಿದ ಮಹಾದೈವ ಆತನೇ ಕಾಣೋ ಗೋಹಿತ ವಿಜಯ ವಿಠ್ಠಲ ರಾಮ. ಆತನೇ ನಮ್ಮ ಗೋವಿನ ಹಿತವಾಗಿ ಗೋವಿಗೆ ಹಿತ ಕೊಡೋ ಈ ವಿಜಯ ವಿಠ್ಠಲ ರಾಮ, ಆತನೇ ನಮ್ಮ ರಾಮದೇವರು. ಪಿತನ ಮಾತನ್ನು ಮನ್ನಿಸಿ ಸತಿ ಸಹಿತ ಹೆಂಡತಿಯ ಸಹಿತ ಭಾಗೀರಥಿಯ ದಾಟಿ ಗಂಗೆಯನ್ನು ದಾಟಿ ಬಕುತಗೊಲಿದು ಅತಿಶಯವಾದ ಪರ್ವತ ಚಿತ್ರಕೂಟದಲ್ಲಿ ಹೋಗಿ ಯತಿಗಳಿಂದಲ್ಲಿ ಪೂಜಿತನಾಗುತ್ತಾ ಎಲ್ಲ ಯತಿಗಳಲ್ಲಿಂದ ಪೂಜಿತನಾಗುತ್ತಾ ಮತಿಹೀನನಾಗಿ ಬಾಳುತ್ತಲಿದ್ದ ಕಾಕಾಸುರ ಎಂಬ ರಾಕ್ಷಸ ಕಾಗಿಯಾಗಿ ಬಂದು, ಅಂದರೆ ಕಾಕಾಸುರ ಅಂಥೇಳಿ ಇಂದ್ರನ ಮಗ ಜಯಂತ, ಇಲ್ಲಿ ಕಾಕಾಸುರ ಅಂಥೇಳಿ ಬರ್ತದ. ಆತನ್ನ ಬಂದು ಕಾಗಿ ಸೀತಾದೇವಿಗೆ ತಗಲಿಸಿದಾಗೆ ಅದನ್ನು ಒಂದು ಕಣ್ಣನ್ನು ತೆಗೆದುಬಿಟ್ಟು ಗತಲೋಚನನ ಮಾಡಿ ಕ್ಷಿತಿಗಟ್ಟಿದೆ. ಆತನ ಸೊಕ್ಕನ್ನು ಮುರಿದ. ಹಿತವಾಗಿ ಬಂದ ಭರತ ಬಂದು ಮತ್ತೆ ನೀನು ಬಂದು ಬಿಡು ಅಂತ ಕೇಳಿದಾಗೆ ತಂದೆಯ ಕೊಟ್ಟಿದ್ದ ಮಾತನ್ನು ನಾನು ಬಿಡೋದಿಲ್ಲ ಅಂತ ಹೇಳಿ ತನ್ನ ಪಾದುಕೆಗಳನ್ನು ಕೊಟ್ಟು ಕಳಿಸಿ ತನ್ನ ವ್ರತ ಏನಿದ್ದದೋ ತಂದೆ ಹೇಳಿದ ವ್ರತ 14 ವರ್ಷ ಅದು ಏನು ವನವಾಸ ಮಾಡಬೇಕು ಅದನ್ನು ಮಾಡೇ ಬರ್ತೀನಿ ಅಂಥೇಳಿ ತನ್ನ ವ್ರತವನ್ನು ಧರಿಸಿದ ಉನ್ನತ ಮಹಿಮನು ಪಥಚಾರನಾಗಿ ನಡ್ಕೊತ್ತಾ ಹೋಗಿ ಶೋಭಿಸುತ್ತ ಅರಣ್ಯದೊಳಗೆ ಹೋಗಿ ಯತಿ ಪುಂಗವ ಕುಂಭಸುತನ ಕಂಡು ಪ್ರತಿರಥನಾಮ ವಿಜಯ ವಿಠ್ಠಲ ಕುಂಭಸುತನ ಕಂಡು ಪ್ರತಿರಥನಾಮ ವಿಜಯ ವಿಠ್ಠಲ ರಘುಪತಿ ನೀನೇ ಉತ್ಪತ್ತಿ ಸ್ಥಿತಿ ಲಯ ಕರ್ತ ನೀನೇ ಮಾಡುವ ತಪ್ಪ ಯಾರಿದ್ದಾರೆ ಇನ್ನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯತಿಪುಂಗವ ಅಂದರೆ ಯತಿಗಳಲ್ಲಿ ಶ್ರೇಷ್ಠನಾದ ಕುಂಭಸುತನು ಅಂದರೆ ಕುಂಭದೊಳಗೆ ಹುಟ್ಟಿದಾತ ಅಗಸ್ತ್ಯ ಮುನಿಯನ್ನು ಕಂಡು, ದಂಡಕಾರುಣ್ಯದೊಳಗೆ ಅಗಸ್ತ್ಯ ಮುನಿಗಳನ್ನು ಕಂಡು ಪ್ರತಿರಥನಾಮ, ಇವನಿಗೆ ಯಾರೂ ಎದುರಿಲ್ಲ ಅಂತ ನಾಮನಾದ ವಿಜಯ ವಿಠ್ಠಲ ಸ್ವಾಮಿ ನೀನೇ ಉತ್ಪತ್ತಿ
ಸ್ಥಿತಿ ಲಯಕರ್ತನು, ನೀನೇ ಹುಟ್ಟಿಸುವಾತ, ನೀನೇ ಲಯ ಮಾಡುವಾತ, ನೀನೇ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯ ಮಾಡುವವಾತಪ್ಪ ನೀನು ಅಂತ ಹೇಳ್ತಾ ಇದ್ದಾರೆ. ಹರಿ ಶ್ರೀನಿವಾಸ. ಇವಾಗೆ ಅಟ್ಟತಾಳ ಆದಿತಾಳದ ಅರ್ಥ ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮೋಸದ ಅಸುರಿಯ ಮೂಗು ಕೊಯ್ದು, ಮೋಸ ಮಾಡಿದ ರಾಕ್ಷಸಿಯಾಗಿದ್ದ ಶೂರ್ಪಣಿಕೆಯ ಮೂಗನ್ನು ಕತ್ತರಿಸಿ, ಖರ ದೂಷಣಾದ್ಯರನ್ನು, ಖರ ದೂಷಣ ಎಂಬೋ ಅಸುರರನ್ನು ಸಂಹಾರ ಮಾಡಿ, ಗೌತಮೆ ಋಷಿಯ ಆಶ್ರಮದಲ್ಲಿ ವಾಸವಾಗಿದ್ದ ಮಾರೀಚ ಮಾಯಾಮೃಗದ ಚಿನ್ನದ ಜಿಂಕೆ ರೂಪದಲ್ಲಿ ಬಂದಾಗೆ ಅವನನ್ನು ಮಾಯಾಮೃಗ ವೇಷವಾಗಿ ಆ ವೇಷದಿಂದ ಬಂದಾಗೆ ಕೊಂದು, ಆಮೇಲೆ ಮಾರ್ಗದಲ್ಲಿ ಘಾಸಿಯಾಗಿದ್ದ ವಿಹಂಗನ ಮನ್ನಿಸಿ, ಗಾಯಗೊಂಡಿದ್ದ ಜಟಾಯುನ್ನ ಕರುಣೆ ತೋರಿಸಿ, ದ್ವೇಷಿ ಕಬಂಧನ ಕಡಿದು, ವೈರಿಯಾದ ಕಬಂಧಾಸುರನ್ನ ಕಡಿದು ಸಂಹಾರ ಮಾಡಿ, ಶಬರಿಯ ಭಕ್ತಿಯ ಮೀಸಲ ಭಕುತಿಗೆ ಅಂದರೆ ಆಶ್ರಯ ಶಬರಿ ಕೊಟ್ಟ ಆಕಿನ ಭಕುತಿಗೆ ಮೆಚ್ಚಿ ಹಣ್ಣನ್ನು ಸವಿದು ಸಂತೋಷದಲ್ಲಿಂದ ತುಂಗಾ ತೀರದಲ್ಲಿ ಪವಮಾನ ಸೂನು ಎರಗಲು, ಪವಮಾನ ಬಂದು ಪಾದಾರವಿಂದಗಳಲ್ಲಿ ಬಿದ್ದಾಗೆ ಅವನ್ನು ಎತ್ತಿ ಮಾತಾಡಿಸಿ, ದಿನೇಶ ತನುಜಗೆ ಅಭಯವನ್ನು ಇತ್ತು, ಸುಗ್ರೀವನಿಗೆ ಅಭಯವನ್ನು ಇತ್ತು, ಬೀಸಿ ಒಗದೆ ಕಾಲಿಲಿ ದುಂದುಮಾರನ್ನ ಕಾಲಿನಿಂದ, ದುಂದುಮಾರ ರಾಕ್ಷಸನ್ನ ಪರ್ವತದ ಮೇಲೆ ಕಾಲಿನಿಂದ ತಳ್ಳಿ, ನೀವರಿದೆ 7 ತಾಳವ ಒಂದೇ ನಿಂದ 7 ಲೋಕಗಳ ಮೇಲೆ ಅಧಿಪತ್ಯ ನಿಂದು, ನೀನು 7 ಲೋಕಗಳ ರಾಜ ನೀನು, ಸಾಸಿರ ನಾಮನೇ 1000 ನಾಮಗಳಲ್ಲಿಂದ ಸ್ತುತಿಸಲ್ಪಟ್ಟ ವಿಜಯ ವಿಠಲ, ನರವೇಷವ ಧರಿಸಿದ, ನರವೇಷದಲ್ಲಿ ಬಂದಂಥ ವೈಕುಂಠವಾಸಿ ನೀನು ಅಂತ ಹೇಳ್ತಾ ಇದ್ದಾರೆ. ಭೀತಿ ಶೂನ್ಯನಾದ ಪುರುಹೂತ ಮಗನ ಕೊಂದು, ಅಂದರೆ ಇಲ್ಲಿ ವಾಲಿಯನ್ನು ಸಂಹಾರ ಮಾಡಿ, ರವಿಜಾತಗೆ ಪಟ್ಟವಗಟ್ಟಿ, ಈ ಸುಗ್ರೀವನಿಗೆ ಪಟ್ಟವಗಟ್ಟಿ, ಪ್ರೀತಿ ದೂತ ವಾಯುದೇವರನ್ನು ಸೀತೆ ಬಳಿಗೆ ಹೋಗಿ ಸೀತೆ ಹತ್ರ ಕಳಿಸಿ, ಮಾತು ತಂದು ಪೇಳಿದಾತಗೆ ಅಲ್ಲಿಂದ ಸೀತೆ ಬಂದು ತನ್ನ ಕ್ಷೇಮೆಯನ್ನು ಹೇಳಿದಾಗೆ ಅದನ್ನು ವರ ಕೊಟ್ಟು ವಾಯುದೇವರನಿಗೆ ಕೋತಿ ಕರಡಿ ಸಹಿತಾಗಿ, ಕೋತಿ ಕರಡಿ ಅಂದರೆ ವಾನರ ಸೈನ್ಯ ಸಹಿತಾಗಿ ಸೇತುವೆ ಬಿಗಿದು, ಇಲ್ಲಿಂದ ಲಂಕೆ ಪಟ್ಟಣಕ್ಕೆ ಸೇತುವೆ ಬಿಗಿದು, ಬಂದ ವಿಭೀಷಣನ ಕೂಡ ನೀತಿಮಯನಾದ ವಿಭೀಷಣನ ಜೊತೆಗೆ ಕಾತುರದಿಂದಲೇ ದಾಟಿ ಸಮುದ್ರವನ್ನು ದಾಟಿ, ಧೂತ ರಾವಣ ತಮ್ಮಂದರು ಮಗ ಎಲ್ಲರ ಯಾತನೆಗೆ ಬೀಳ್ಕೊಳಿಸಿ ಅವರಿಗೆಲ್ಲ ಕಷ್ಟಗಳು ಕೊಟ್ಟು, ಪ್ರೀತಿಯಾಸ್ಪದ ನಾದತಿಯಾದಾತ ವಿಭೀಷಣನಿಗೆ ಪ್ರತ್ಯೋಷ ಶಶಿ ಉಳ್ಳ ತನಕ, ಸೂರ್ಯ ಚಂದ್ರಾದಿಗಳು ಇರೋವರೆಗೆ ನೀನು ಅಲ್ಲಿ ಬಂದು ಭೂತಳದೊಳಗೆ ಲಂಕೆಯ ತಪ್ಪದಂತೆ ನೀನು ಲಂಕೆ ಪಟ್ಟಣ ನೀನೇ ಆಳಬೇಕು ಅಂಥೇಳಿ ಪಟ್ಟವಗಟ್ಟಿ, ಸೀತೆ ಸಹಿತ ಬಂದು ಅಯೋಧ್ಯ ಪಟ್ಟಣದಲ್ಲಿ ಬಂದು ನಿಂತಾನೆ. ಸಾಕೇತಪುರದಲ್ಲಿ ನಿಂತ ಸಾಕೇತ ರಾಮ ದಾತಾದಿಗಳ ಮನಕ್ಕೆ ಪ್ರೀತಿ ಬಡಿಸಿ ಶರೆಯ ಬಿಡಿಸಿ ಎಲ್ಲ ಸೀತೆಯ ಅರಸನಾದ ವಿಜಯ ವಿಠಲ ಭೂತನಾಥನಿಂದ ಇದು ಹಾಗೇ ಸಂಹಾರ ಮಾಡ್ಬೋದಾಗಿತ್ತು. ಆದರೆ ವರಗಳು ಕೊಟ್ಟಿದ್ದಾತ ಈಶ್ವರ, ಆತನ ಮಾತು ಕೂಡ ನಿಲ್ಲಿಸಬೇಕು ಅಂಥೇಳಿ ಆ ಬಂದ ಮಾತು ಮನ್ನಿಸಿದ ಮಹಾತ್ಮ, ಆತನ ಮಾತು ಆತನ ವರಗಳನ್ನೆಲ್ಲ ಅದೇ ಥರ ಇಟ್ಟು ಬಂದ ಮಹಾತ್ಮ ಈತ. ಸಾರ್ವಭೌಮನೇ ರಾಮ, ಸಾರ್ವಭೌಮ ನೀನು, ದುರುಳ ದೈತ್ಯ ವಿರಾಮ, ದೈತ್ಯರನ್ನೆಲ್ಲರನ್ನ ಹತ ಮಾಡುವಾತ, ಸರ್ವಯೋಗಿ ವಿನಿಶ್ರುತ, ಎಲ್ಲ ಯೋಗಿಗಳಲ್ಲಿಂದ ಸ್ತುತಿಸಲ್ಪಟ್ಟವನು ವಿಜಯ ವಿಠಲ ಅಂಥೇಳಿ ಇಲ್ಲಿ ರಾಮದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ವಿಜಯದಾಸರು. ರಾಮದೇವರ ಸ್ತೋತ್ರ ಸುಳಾದಿ ಅಂದರೆ ಇದು ರಾಮಾವತಾರ ಸ್ತೋತ್ರ ಅಂತಂದರೆ ತಾತ್ಪರ್ಯ ನಿರ್ಣಯದ ಅನುವಾದ ರಾಮಾಯಣದ ಸಂಗ್ರಹ ರೂಪವನ್ನು ಈ ಸುಳಾದಿಯಲ್ಲಿ ಕಾಣ್ತಾ ಇದ್ದೀವಿ ನಾವು.
ವನುಜ ಭವಾದ್ಯರು ನಿನಗೆ ತನುಜರಾಗಿ ಇರಲು ನೀನು ಬಂದು ದಶರಥನಿಗೆ ತನುಜನಾಗಿ ಬಂದ ಬಗೆ, ಆ ಮರ್ಮವನ್ನು ಎಷ್ಟು ಬಗೆ ಎಣಿಸಿ ಗುಣಿಸಿದರೂ ಕೂಡ ನಮಗೇನೂ ಗೊತ್ತೇ ಆಗೋದಿಲ್ಲ, ಹೇಳಕ್ಕೆ ಆಗೋದಿಲ್ಲ. ರಾಮ ನಿನ್ನ ಲೀಲೆ ಅಗಮ್ಯ ಸ್ವಾಮಿ. ನಿನಗೆ ನಿನ್ನ ಚರಣ ಸುಳಿವು ಕಂಡವರಾರೋ ಗುಣನಿಧಿಯೇ, ನಿನ್ನ ನೆನವೇ ಎಲ್ಲರಿಗೆ ಹಿತಪದ ಅಂತ ಹೇಳ್ತಾರೆ. ಸದಾ ನಿನ್ನ ದಾಸರ ದಾಸ್ಯದ ಸವಿಯುಣಿಸಿ ಪೋಷಿಸು ದಾಶರಥಿಯೇ ನಮ್ಮಪ್ಪ, ನೀನೇ ನಮ್ಮನ್ನು ಪೋಷಣೆ ಮಾಡಬೇಕು ಅಂಥೇಳಿ ಇಲ್ಲಿ ರಾಮದೇವರನ್ನು ವಿಜಯದಾಸರು ಬೇಡಿಕೊಳ್ಳುತ್ತಾ ಇದ್ದಾರೆ. ಒಂದು ಸುಳಾದಿ ಹೇಳಿಕೊಂಡ್ರೆ ಇಡೀ ರಾಮಾಯಣ ಅರ್ಥಾನುಸಂಧಾನ ಸಂಪೂರ್ಣವಾಗಿ ಬರುತ್ತೆ. ಇದನ್ನು ವಿಜಯದಾಸರು ನಮಗೆ ಸಂಕ್ಷಿಪ್ತ ರಾಮಾಯಣ ಅಂತಲೇ ಅಂದ್ಕೊಂಡು ಪಾರಾಯಣ ಮಾಡಲಿಕ್ಕೆ ಈ ಸುಳಾದಿಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಅನ್ಕೋಬಹುದು. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಒಳಗೆ ನಿಂತು ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಿಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಿರಿ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ.